10% ಗೆದ್ದ ಮ್ಯಾಚನ್ನು ಸೋತ RCB. ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನಿನ್ನೆ WPLನಲ್ಲಿ ಬೆಂಗಳೂರಲ್ಲಿ ಮೊದಲೇ ಮ್ಯಾಚ್ ನಡೀತು. RCB ವರ್ಸಸ್ ಮುಂಬೈ ಇಂಡಿಯನ್ಸು. ಫಸ್ಟ್ ಇನ್ನಿಂಗ್ಸು ನಮ್ಮ RCB ಬ್ಯಾಟಿಂಗ್ ಆಡಿ 167 ರನ್ಗಳನ್ನು ಹೊಡಿತಾರೆ. ಅದನ್ನು ಈಸಿಯಾಗಿ ಚೇಸ್ ಮಾಡೋಕ್ಕಾಗಿಲ್ಲ ಮುಂಬೈ ಇಂಡಿಯನ್ಸ್. ಒಂದು ಬಾಲ್ ಉಳಿದಿರಬೇಕಾದ್ರೆ 4 ವಿಕೆಟ್ಗಳ ಜಯನ ಗಳಿಸಿದ್ರು ಅಂತ ಹೇಳ್ಬೋದು. ಹೇಗಿತ್ತು ಈ ಪಂದ್ಯ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ RCB ಕಡೆ ನೋಡೋದಾದ್ರೆ ಸಾಲ್ಡ್ ಓಪನಿಂಗ್ ಆಡಿದ್ರು ಅಂತ ಹೇಳ್ಬೋದು. ಸ್ಮೃತಿ ಮಂದನ 13 ಬಾಲಲ್ಲಿ 26 ರನ್ನು, 200 ಸ್ಟ್ರೈಕ್ ರೇಟು. ಆದರೆ ಕೊನೆಯದೊಂದು ಬೌನ್ಸರಿಗೆ ಔಟ್ ಆದರು ಅಂತ ಹೇಳ್ಬೋದು. ಅದಾದ ನಂತರ ಡ್ಯಾನಿ ವೈಟ್ ಅವರು ಕೂಡ ಬೇಗ ಔಟ್ ಆದರು ಅಂತ ಹೇಳ್ಬೋದು. ಎಲಿಸ್ ಪೆರಿ ಅವರು 43 ಬಾಲ್ಗಳಲ್ಲಿ 81 ರನ್ಗಳನ್ನು ಹೊಡಿತಾರೆ ಅಂತ ಹೇಳ್ಬೋದು. ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದು ಇವರೇ ಅಂತ ಹೇಳ್ಬೋದು. 11 ಬೌಂಡ್ರಿ, 2 ಸಿಕ್ಸರ್ನ ಹೊಡಿತಾರೆ. ಅದಾದ ನಂತರ 25 ಬಾಲ್ಗಳಲ್ಲಿ 28 ರನ್ಗಳನ್ನ ಹೊಡೆದಿದ್ರು ರಿಚಾ ಘೋಷ್. ಅವರು ಕೂಡ 3 ಬೌಂಡ್ರಿ, 1 ಸಿಕ್ಸ್ನ ಹೊಡಿತಾರೆ. ಅವರು ಔಟ್ ಆದಮೇಲೆ ಅಂಥ ಒಳ್ಳೆ ಯಾರಿಂದಲೂ ಕೂಡ ರನ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ಸಖತ್ತಾಗಿ ಬೌಲಿಂಗ್ನು ಮಾಡಿದ್ರು ಅಂತ ಹೇಳ್ಬೋದು. ಸುಮಾರು ಸಖತ್ತಾಗಿ ವೈಡ್ನ ಗೀಡ್ನ ಹಾಕಿ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಮುಂಬೈ ಇಂಡಿಯನ್ಸ್ನ ಬ್ಯಾಟಿಂಗ್ ಕಡೆ ನೋಡಿದ್ರೆ ಯಶ್ವಿತಾ ಭಾಟಿ ಅವರು ಕೂಡ ನೋಡೋದಾದ್ರೆ ಇಲ್ಲಿ 8 ಬಾಲ್ 8 ರನ್ ಹೊಡೆದ್ರು ಅಂತ ಹೇಳ್ಬೋದು. 2 ಬೌಂಡ್ರಿನ ಹೊಡೆದ್ರು. ಅದಾದ ನಂತರ ಕೆಮ್ ಗರ್ತರಿಗೆ ಔಟ್ ಆದರು. ಇಲ್ಲಿ ಮ್ಯಾಥ್ಯೂಸು ಕೂಡ 10 ಬಾಲ್ಗಳಲ್ಲಿ 15 ರನ್ ಸಿಡಿಸಿದ್ರು ಅಂತ ಹೇಳ್ಬೋದು. 3 ಬೌಂಡ್ರಿ. ಅವ್ರ ಭಾಟಿ ಅವರಿಗೆ ಔಟ್ ಆದರು ಅಂತ ಹೇಳ್ಬೋದು. ಅದೇ ರೀತಿ ಸಿಲ್ವರ್ ಬ್ರಂಟ್ ಅವ್ರು ನೋಡಿದ್ರೆ 21 ಬಾಲ್ಗಳಲ್ಲಿ 42 ರನ್ಗಳನ್ನು ಸಾಲಿಡ್ ಆಗಿ ಹೊಡಿತಾರೆ ಅಂತ ಹೇಳ್ಬೋದು. ಅವರು ಕೂಡ 9 ಬೌಂಡ್ರಿನ ಹೊಡಿತಾರೆ. ಇವರು ಕೂಡ ಕೆಮ್ ಗರ್ತ್ ಅವರಿಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಹರ್ಮನ್ ಪ್ರೀತ್ ಕೌರ್ ಕ್ಯಾಪ್ಟನ್ ನಾಕ್ ಬಂತು ಅಂತ ಹೇಳ್ಬೋದು. ಇದು ಮ್ಯಾಚ್ ವಿನಿಂಗ್ ನಾಕ್ ಅಂತ ಹೇಳ್ಬೋದು. 38 ಬಾಲ್ಗಳಲ್ಲಿ 8 ಬೌಂಡ್ರಿ, 1 ಸಿಕ್ಸರ್ನ ಹೊಡೆದು 50 ರನ್ಗಳನ್ನು ಹೊಡಿತಾರೆ. ಅದೇ ರೀತಿ ಅಮೀನಾ ಖೇರ್ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದು. 6 ಬಾಲಲ್ಲಿ 2 ರನ್ ಹೊಡಿತಾರೆ. ಅವರು ಕೂಡ ಬೇಗ ಔಟ್ ಆಗ್ತಾರೆ ಜಾರ್ಜ್ ವೇಹಮ್ಗೆ. ಆದರೆ ಕೊನೆಯಲ್ಲಿ ಚೆನ್ನಾಗಿ ಆಡಿದ್ದು ಅಂತ ಹೇಳ್ಬೋದು ಕೌರ್. ಅಂದರೆ ಅವರು ಯಂಗ್ಸ್ಟರ್ ಆಗಿ ಕೂಡ 27 ಬಾಲ್ಗಳಲ್ಲಿ 34 ರನ್ ಹೊಡಿತಾರೆ. 19ನೇ ಓವರಲ್ಲಿ ಕನಿಕಾ ಹೋಜರ್ಗೆ ಫಸ್ಟ್ ಬಾಲ್ 6 ಹೊಡಿತಾರೆ. ಅದಾದ ನಂತರ ಲಾಸ್ಟ್ ಬಾಲು 6 ಹೊಡಿತಾರೆ ಅಂತ ಹೇಳ್ಬೋದು. 22 ರನ್ ಬೇಕಾಗಿರುತ್ತೆ 12 ಬಾಲಿಗೆ. ಆರಾಮಾಗಿ RCB ಗೆದ್ದು ಬಿಡ್ತಾರೆ ಅಂದ್ಕೊಂಡಿದ್ರು. ಆದರೆ ಮ್ಯಾಚ್ನ ಟರ್ನ್ ಮಾಡಿದ್ದೆ ಇವರು ಅಂತ ಹೇಳ್ಬೋದು. ಕೊನೆಯದಾಗಿ ಕಮಲನ್ ಅವರು ಕೂಡ ಬೇಗ ಮ್ಯಾಚ್ನ ಮುಗಿಸಿದ್ರು ಅಂತ ಹೇಳ್ಬೋದು. 1 ಬೌಂಡ್ರಿನ ಹೊಡೆದು ಮ್ಯಾಚ್ ವಿನಿಂಗ್ ನಾಕ್ನ ಹೊಡೆದ್ರು ಅಂತ ಹೇಳ್ಬೋದು. ಇದ್ರ ಮೂಲಕ 1 ಬಾಲ್ ಉಳಿದಿರಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಗೆದ್ರು ಅಂತ ಹೇಳ್ಬೋದು. RCB ಸೋತ್ರು ಅನ್ನೋಕ್ಕಿಂತ RCB ಅವರೇ ತಂತಾನಾಗೆ ಸೋತರು ಅಂತಲೇ ಹೇಳ್ಬೋದು. ಅವರ ಸೋಲಿಗೆ ಅವರೇ ಕಾರಣ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ RCB ಈ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ವಿಡಿಯೋ. ಬಾಯ್ ಸ್ನೇಹಿತರೆ.